ಎಲ್ಲರಿಗೂ ಶುಭ ದಿನ. ಇವತ್ ನಾವ್ ಮಾಡ್ತಾ ಇದೀವಿ ರಾಗಿ ರೊಟ್ಟಿ, ಉಚ್ಚಲ್ ಚಟ್ನಿ. ರಾಗಿ ರೊಟ್ಟಿ, ಉಚ್ಚಲ್ ಚಟ್ನಿ. ತುಂಬಾ ಜನ ಕೇಳಿದ್ರಲ್ಲ, ಹೌದು, ಅದಕ್ಕೋಸ್ಕರ. ತುಂಬಾ ಜನ ಕೇಳಿದ್ರಿ. ಅಂಡ್ ನಂಗೂ ತಿನ್ಬೇಕು ಅನ್ಸ್ತಾ ಇದೆ. ಹೆಲ್ತಿಗೂ ಒಳ್ಳೇದು, ಮಕ್ಳಿಗೂ ಒಳ್ಳೇದು. ಅಂಡ್ ಇದು ನೀವು ಸ್ನಾಕ್ಸ್ ಬೆಳಗ್ಗೆ ತಿಂಡಿಗೆ ಮಕ್ಳಿಗೆ ಅಂತೀರಲ್ಲ, ನೋಡಿ ಮಾಡಿ ಇದನ್ನ. ಚೆನ್ನಾಗಿರುತ್ತೆ, ಹೆಲ್ದಿ, ಟೇಸ್ಟಿ. ಅಂಡ್ ನಮ್ಮಮ್ಮ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬನ್ನಿ ಬನ್ನಿ. ನೆನ್ನೆ ಹಾಕಿಲ್ಲ ವಿಡಿಯೋ, ಮೊನ್ನೆ ಹಾಕಿಲ್ಲ ವಿಡಿಯೋ, ಯಾಕೆ ಅಂತ ಕೇಳ್ಬೇಡಿ. ಯಾಕಂದ್ರೆ ಅದಿತಿಗೆ ಸೋಂಬೇರಿ ಆಯ್ತಾನ. ಇಲ್ಲ, ನೀವು ಬಿಸಿ ಇದ್ರಿ. ನಾವು ಬಿಸಿ. ಓಕೆ ಗೈಸ್, ಸೊ ಮಾಡೋಣ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡೋಣ. ಬನ್ನಿ, ನಮ್ಮಮ್ಮ ಹೇಳ್ತಾರೆ ಬನ್ನಿ. ಅಂಡ್ ಅಷ್ಟೇ. ಇಂಗ್ರೀಡಿಯೆಂಟ್ಸ್ ಹೇಳಕ್ ರೆಡಿ ಇದ್ದೀರಾ? ಅವಾಗ್ಲಿಂದ ರೆಡಿ ಇದ್ದೀನಿ. ಸೊ ಫಸ್ಟ್ ಉಚ್ಚಲ್ ಚಟ್ನಿ ತೋರಿಸ್ತೀರಾ ಏನೇನ್ ಬೇಕಂತ? ಬನ್ನಿ. ಓಕೆ, ಹಾ ನೋಡು, ಹುಚ್ಚೆಳ್ ತಗೊಂಡಿದ್ದೀನಿ. ಕರೆಕ್ಟಾಗಿ ನೋಡಿ, ಕಸ ಗಿಸ ಇದ್ದಿದ್ದಂಗೆ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ 3 ಸೌಟು, ಸಣ್ಣ ಸೌಟಲ್ಲ ಇದು, 3. ಇದೇ ಸೌಟಲ್ಲಿ 3 ಸೌಟು ಕಡಲೆಬೇಳೆ. ಓಕೆ, ಆಯ್ತಾ? ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು 5-6 ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣ, ಕರ್ಬೇವಿನ ಸೊಪ್ಪು 2 ಕಡ್ಡಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 1 ಗೆಡ್ಡೆ, ದಪ್ಪುಪ್ಪು. ಓಕೆ, ನಮ್ಮಮ್ಮ ಅಲ್ಲೇನ್ ಮಾಡ್ತಿದ್ದಾರೆ ಬನ್ನಿ ಇಲ್ಲಿ. ಸೊ ಫಸ್ಟ್ ಸ್ಟೆಪ್ ಏನಂತ ಹೇಳಿ ಅವ್ರಿಗೆ. ಫಸ್ಟು ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಹುಚ್ಚೆಳ್ಳನ್ನ ಹುರ್ಕೋಬೇಕು. ಹುಚ್ಚೆಳ್ಳು ಮತ್ತೆ ಕಡಲೆಬೇಳೆ ಹುರ್ಕೋಬೇಕು. ಅಷ್ಟೇನಾ? ಅದು ತಟ್ಟೆ ತಗೊಂಬ. ಹಸಿಮೆಣಸಿನ್ಕಾಯಿನೂ ಹುರ್ಕೋಬೇಕು. ಓಕೆ, ಬೇರೆ ಏನಾದ್ರು ಹುರಿಯೋದಿದ್ಯಾ? ಕರ್ಬೇವಿನ ಸೊಪ್ಪು ಹುರ್ಕ್ಬೇಕು. ಆಮೇಲೆ ಏನಿಲ್ಲ, ಅಷ್ಟೇನಾ? ಅದಕ್ಕೆ ತಟ್ಟೆ ತಗೊಂಡ್ ಬಾ ಅಂದಿರೋದು. ಈಗ ಕಡಲೆಬೇಳೆ ಹಾಕೋತಾ ಇದೀನಿ. ಸೊ ಫಸ್ಟ್ ಕಡಲೆಬೇಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೀಟಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ದೊಡ್ಡ ಉರಿ ಮಾಡಿದ್ರೆ ಸುಟ್ಟೋಗುತ್ತೆ, ಒಳಗಡೆ ರೋಸ್ಟ್ ಆಗಲ್ಲ. ಓಕೆ, ಯಾಕಂದ್ರೆ ಇದು ಮತ್ತೆ ಬೇಯಿಸಲ್ವಲ್ಲ ನಾವು. ಎಸ್, ಹಂಗಾಗಿ ಚೆನ್ನಾಗಿ ಹುರ್ಕೊ. ಎಸ್, ಹುಚ್ಚೆಳ್ಳು ತುಂಬಾ ಒಳ್ಳೇದು. ಬಾಣಂತಿಗಿರ್ಬೋದು, ಮೆಚೂರ್ಡ್ ಆಗಿರೋ ಹೆಣ್ಮಕ್ಳಿಗಿರ್ಬೋದು. ಇದ್ರದ್ದು ಎಣ್ಣೆ ತೆಗೆದ್ಬಿಟ್ಟು, ಅದ್ರ ಎಣ್ಣೆ ನನಗೆ ಕುಡ್ಸಿದ್ದಾರೆ ಗೈಸ್. ಒಂದ್ ಇಡೀ ತಿಂಗಳು. ಎಷ್ಟ್ ತಿಂಗಳು ಕುಡ್ಸಿದೀರಾ ನಂಗೆ? 1 ತಿಂಗಳು ಕುಡ್ದಿದ್ದೆ. ಯಪ್ಪ, ಪ್ಯೂರ್ ಎಣ್ಣೆ ಮಾಡಿಸ್ಕೊಳ್ಳಿ. ಅವ್ರು ಏನಾದ್ರು ಹಾಗೆ ಕುಡಿಯಕ್ ಇಷ್ಟಪಟ್ಟಿಲ್ಲ ಅಂತ ಅಂದ್ರೆ ಸ್ವಲ್ಪ ಅನ್ನಕ್ಕೆ. ನಮ್ಮಮ್ಮ ಯೂಶಲಿ ಏನ್ ಮಾಡೋರು ಅಂದ್ರೆ ಪುಳಿಯೋಗರೆ ಕಳಿಸ್ಕೊಡೋರು ನನಗೆ. ಆತರ ಏನಾದ್ರು ಕೊಟ್ಟು ಈ ಹೆಂಗಾದ್ರೂ ಹೋಗ್ಲಿ ಅಂತೇಳಿ, ಇಲ್ಲ ಚಟ್ನಿ ಪುಡಿ ಜೊತೆ ಹುಚ್ಚೆಳ್ ಚಟ್ನಿ ಪುಡಿ ಮಾಡಿ ಒಳ್ಳೇದು. ಯಾಕಂದ್ರೆ ಒಳಗಡೆ ಇರೋ ಹೆಣ್ಮಕ್ಳಿಗೆ ಒಳಗಡೆ ಏನು ಇದಿರುತ್ತೆ, ಟಾಕ್ಸಿನ್ಸ್ ಇರುತ್ತೆ, ಎಲ್ಲ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಬಾಣಂತಿಗೂ ಅದು ಅಷ್ಟೇ. ಶುಗರ್ ಪೇಷಂಟಿಗೂ ಒಳ್ಳೇದು. ಅದ್ರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಫೈಬರ್ ಕೂಡ ಅಲ್ಲ. ಬಟ್ ಅದನ್ನ ಹಂಗೆ ಕುಡಿಯಕ್ ಆಗಲ್ಲ ಗೈಸ್. ನಂಗೆ ನಮ್ಮಮ್ಮ ಮೂಗ್ ಹಿಡ್ಕೊಂಡು ಕುಡ್ಸೋರು. ಮನುಷ್ಯನಿಗೆ ಏನ್ ಗೊತ್ತಾ, ನಾವು ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಕುಡಿಬೇಕಾಗತ್ತೆ. ಎಲ್ಲದೂ ಟೇಸ್ಟಿಯಾಗಿ ಸಿಗೋದಿಲ್ಲ. ಟೇಸ್ಟಿಯಾಗಿ ಸಿಕ್ಕಿರೋದೆಲ್ಲ ಒಳ್ಳೇದಲ್ಲ. ಹಂಗಾಗಿ ಈ ತರದ್ರಲ್ಲೇನೆ ಒಳ್ಳೊಳ್ಳೇದಿರೋದು. ಹಾಗಲಕಾಯಿ ಇದು ಎಲ್ಲದೂ ತಿನ್ಬೇಕು. ಇವಳು ಹೇಳ್ತಾಳೆ ಅಂತ ಕೇಳ್ಬೇಡಿ. ಓಕೆ, ನಮ್ಮಮ್ಮ ಹುರ್ಕೊಂಡಾಗಿದೆ, ಕೆಂಪಗಾಗಿದೆ, ನೀವು ನೋಡ್ಬೋದು. ಇವಾಗ ನೆಕ್ಸ್ಟ್ ಏನ್ ಹುರಿತಾ ಇದ್ದೀರಮ್ಮ? ಇದನ್ನ ಇಲ್ಲಿ ಫಸ್ಟ್ ಹಾಕ್ಬಿಡಿ. ನೋಡಿ, ಹುಚ್ಚೆಳ್ಳು ಇದೆಷ್ಟೊತ್ತು ಹುರ್ಕೋಬೇಕು? ಇದೇನ್ ಬೇಗ, ಓಕೆ, ಚಟಪಟ ಅಂದ್ಬಿಡುತ್ತೆ. ಹಾ, ನಮ್ಮ ಹುಚ್ಚೆಳ್ಳು ಹುರ್ಕೊಂಡಾಯ್ತು. ತುಂಬಾ ಬೇಗ. ಹೌದೌದು, ಚಟ್ಪಟ್ ನೋಡು, ಇದಂಗೆ ಹಾರ್ತಾ ಇರುತ್ತೆ. ಸೊ ಗೈಸ್, ಫುಲ್ ಬ್ಲ್ಯಾಕ್ ಇತ್ತು ನೋಡಿ, ಇವಾಗ ಒಂದ್ ಸ್ವಲ್ಪ ವೈಟ್ ಕಾಣಿಸ್ತಾ ಇದೆ. ಇವಾಗ ಇದನ್ನ ಹಾಕೋಣ ಅದೇ ತಟ್ಟೆಗೆ. ನೆಕ್ಸ್ಟ್ ಏನ್ ಹುಡ್ಕೊಬೇಕು? ಹಸಿಮೆಣಸು ಹಾಕ್ತಾ ಇದ್ದಾರೆ. ಅಂಡ್ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು. ಅದ್ರಲ್ಲೇ ಬಿಸಿ ಆಗುತ್ತೆ. ಹಾ, ಸೊ ಗೈಸ್, ನಾನು ಫಸ್ಟ್ ಹುಚ್ಚೆಳ್ಳಿನ ಚಟ್ನಿ ತಿಂದಿದ್ದು ನನ್ನ ಫ್ರೆಂಡ್ ತಗೊಬಂದಿದ್ಲು ಸ್ಕೂಲಿಗೆ. ನಾನು ತುಂಬಾ ಚಿಕ್ಕವಳಿದ್ದೆ. ಸೊ ಅವಾಗ ನಾನು ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳಿದ್ದೆ, ನನ್ನ ಫ್ರೆಂಡ್ ಮನೇಲಿ ಈ ತರ ತಗೊಬಂದಿದ್ರು, ಏನೋ ಮೊಸರು ಜೊತೆ ಹಾಕೊಂಡ್ ಮಿಕ್ಸ್ ಮಾಡಿ ತಿನ್ನಕ್ಕೆ ಚೆನ್ನಾಗಿತ್ತು, ಕಪ್ಪಗೆ ಅಂತ. ಕೂದ್ಲು ತರ ಇತ್ತು ಅಂತ. ಸೊ ಅವಾಗ ನಮ್ಮಮ್ಮ ಅಂದಿದ್ರು ಹುಚ್ಚೆಳ್ಳಿನ ಚಟ್ನಿ ಅದು ತುಂಬಾ ಒಳ್ಳೇದು ಹೆಲ್ತಿಗೆ ಅಂತ. ಸೊ ಅಲ್ಲಿ ಹಾಕಿದ್ವಿ ನಾವು ನಮ್ದು ಹಸಿಮೆಣಸಿನ್ಕಾಯಿ ಆ್ಯಂಡ್ ಕರ್ಬೇವು.
ಈಗ ರುಬ್ಕೊಳಕ್ಕೆ ಏನೇನ್ ಬೇಕಂತ ನಮ್ಮಮ್ಮ ಹೇಳ್ತಾರೆ. ಹುಣಸೆ ಹಣ್ಣು, ತೆಂಗಿನಕಾಯಿ, ಬೆಳ್ಳುಳ್ಳಿ, ಓಕೆ ಕೊತ್ತಂಬರಿ ಸೊಪ್ಪು, ಓಕೆ ಜೀರಿಗೆ, ಓಕೆ ಉಪ್ಪು. ಓಕೆ. ದಪ್ಪ ಉಪ್ಪೇ ತಗೊಳ್ಳಿ, ಒಳ್ಳೇದು, ಚೆನ್ನಾಗೂ ಇರುತ್ತೆ ಟೇಸ್ಟ್. ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಹುರ್ಕೊಂಡಿದ್ನ ಅದು ರುಬ್ಕೊಂಡು ಬಂದ್ರೆ ಮುಚ್ಚಳ ಚಟ್ನಿ ರೆಡಿ. ಓ ಮೈ ಗಾಡ್, ಸೋ ಈಸಿ ಗೈಸ್. ತಣ್ಣಗಾಗ್ಲಿ ಇದು, ಆಮೇಲೆ ರುಬ್ಬೋಣ. ಸೊ ಇವಾಗ ನಮ್ಮಮ್ಮ ಚಟ್ನಿ ರುಬ್ತಾ ಇದ್ದಾರೆ. ಚಟ್ನಿ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳಿ. ಫಸ್ಟ್ ಹಾಗೇನೆ ರುಬ್ಬಿ ಆಮೇಲೆ ನೀರ್ ಹಾಕೋಬೇಕು. ಓಕೆ. ನೋಡಿ ಗೈಸ್, ನಮ್ಮ ಮುಚ್ಚಳ ಚಟ್ನಿ ಈ ತರ ಬಂದಿದೆ. ರೊಟ್ಟಿ ಮಾಡ್ಕೊಳ್ಳೋಣ. ತುಂಬಾ ಸತಾಯಿಸ್ತಾಳೆ ಅದಿತಿ. ನಮ್ಮಮ್ಮ ಈ ಕಡೆ ಬನ್ನಿ, ಆ ಕಡೆ ಬನ್ನಿ, ಆ ಕಡೆ ಬನ್ನಿ, ಈ ಕಡೆ ಬನ್ನಿ. ನಮ್ಮಮ್ಮ 4ನೇ ಸಲ ಗೊತ್ತಿಲ್ಲ ರೊಟ್ಟಿ ಮಾಡೋಣ. ಅವ್ರ ಅರ್ಧ ಎಕ್ಸ್ಪ್ರೆಷನ್ ಇರುತ್ತಲ್ಲ ಅವ್ರದ್ದು, ಇಲ್ಲಿ ಮಾಡೋಣ. ಯಾಕಂದ್ರೆ 4ನೇ ಟೇಕ್ ತಗೊಂಡು ಮಮ್ಮ ಒಂಚೂರು ಈ ಕಡೆ ಬನ್ನಿ, ಒಂಚೂರು ಆ ಕಡೆ ಬುದ್ಧಿ ಬಿಡ್ತೀನಿ ಒಂದೇ ಸಲ ಒಳಗೆ ಮಾಡೋಣ. ಸೊ ಇವಾಗ ನಾವು ರಾಗಿ ರೊಟ್ಟಿ ಮಾಡೋಣ ಬನ್ನಿ. ಆ ರಾಗಿ ರೊಟ್ಟಿ ಮಾಡಕ್ಕೆ ಏನೇನ್ ಬೇಕು? ಫಸ್ಟು ಪಾತ್ರೆಗೆ ನೀರ್ ಹಾಕೊಳ್ಳೋಣ. ಓಕೆ. ಯಾವ ಕಪ್ ಯೂಸ್ ಮಾಡ್ತಾ ಇದ್ದೀರಾ ಮೆಜರ್ಮೆಂಟಿಗೆ? ಇದೇ ಕಪ್ಪು. ಇದೇ ಕಪ್ ಗೈಸ್. ಓಕೆ. ಇವಾಗ ಅದೇ ಕಪ್ಪಲ್ಲಿ ಎಷ್ಟು ಕಪ್ ನೀರ್ ತಗೋತಾರ ಅಂತ ನೋಡೋಣ. 1.5 ಕಪ್ ತಗೋತೀನಿ. 1.5 ಕಪ್ ನೀರ್ ತಗೋತಾ ಇದಾರೆ. ಅಂಡ್ ಇದನ್ನ ಕುದಿಯಕ್ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1 ಸ್ಪೂನ್ ತುಪ್ಪ ಹಾಕೋಣ. ಅಂಡ್ ಹಾಗೆ 1 ಸ್ಪೂನ್ ಘೀ, ತುಪ್ಪ. ನಮ್ಮ ಮನೇಲಿ ರಾಗಿ ಯಾರಿಗೆ ಜಾಸ್ತಿ ಇಷ್ಟ ಅಂದ್ರೆ ನಮ್ಮ ಅಣ್ಣಂಗೆ ಎಲ್ಲ ಇಷ್ಟ ರಾಗಿ ಐಟಮ್. ಅವನಿಗೆ ಮುಂಚೆ ನಾನ್ ತಿಂತಾ ಇದ್ದಿರ್ಲಿಲ್ಲ ಅಲ್ಲ. ಇವಳು ಮೊದ್ಲಿಂದಾನು ಅಷ್ಟೇ, ನಾನು ರಾಗಿ ಸರಿ ಮಾಡ್ತಿದ್ನಲ್ಲ, ಅವಾಗ ಏನ್ ಮಾಡಿ ಎಲ್ಲ ಕಾಳು ಹಾಕಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾ ಇದ್ದಿದ್ದು. ವಿಶಾಲ್ ಮಾತ್ರ 2 ಟೈಮ್ ನಾವು ಎಷ್ಟು ದೊಡ್ಡವನಾದ್ರೂ ಅದು ಮಾಡ್ಕೊಡ್ಬೇಕಾಗಿತ್ತು ಅವನಿಗೆ ರಾಗಿ ಸೇರಿ. ನಾನು ಐರ್ಲೆಂಡಿಗೆ ಹೋದಾಗ ಒಂದ್ಸಲ ಮಾಡಿಸ್ಕೊಂಡು ಹೋಗಿದ್ದ ರಾಗಿ ಸೇರಿ. ಅವನು ಸ್ವಲ್ಪ ಜಾಸ್ತಿನೇ ಹೆಲ್ತ್ ಕಾನ್ಶಿಯಸ್ ಇದ್ದಾನೆ ಗೈಸ್. ಇವಳು ಮಾತ್ರ ಚಿಕ್ಕ ಮಗುವಿಂದ ಪುರ್ರ್ ಅಂತ ನನ್ನ ಮಕ್ಕದ ಮೇಲೆ ಕಾಲ್ ಮೇಲೆ ಹಾಕೊಂಡು ತಿನ್ನಿಸ್ಬೇಕಾದ್ರೆ ಊದ್ ಬಿಡೋಳು. ರಾಗಿ ಸೇರಿ ತಿನ್ನ, ಅದೇ ಸಿರಿಲೆ ಹಾಕ್ಬೇಕು ಅವಳಿಗೆ. ಅದೇ ಆಗಿಂದನೂ ಅಷ್ಟೇ, ಬ್ಯಾಡಾಗಿರೋ ಐಟಮೇ ಬೇಕಾಗಿರೋದು ಅವಳಿಗೆ. ಬೇಕಾಗಿರೋದು ಅವಳಿಗೆ ಬೇಡ. ನನ್ ಗೈಸ್ ನಮ್ಮ ಅಣ್ಣಂಗ್ ನೆನ್ಪಿಸ್ಕೊಂತ ಇದ್ವಿ ಇವಾಗ ಅವ್ನು ಐರ್ಲ್ಯಾಂಡ್ ಅಲ್ಲಿ ಇದಾರಲ್ಲ ಅಂತ. ಇವ್ರು ನನಗೆ ತಗೊಂಡ್ ಬೈದ್ರು. ನಮ್ಮ ಅಣ್ಣಂಗ್ ರಾಗಿ ತುಂಬಾ ಇಷ್ಟ. ರಾಗಿ ರೊಟ್ಟಿ, ರಾಗಿ ಬಿಸ್ಕೆಟ್, ರಾಗಿ ಮಾಲ್ಟ್ ಎಲ್ಲ. ಆಮೇಲೆ ಇನ್ನೊಂದವನು ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಒಳ್ಳೆ ಹೇಳ್ಬಿಟ್ರೆ ಸಾಕು, ಇದ್ರಲ್ಲಿ ತುಂಬಾ ಒಳ್ಳೇದಿದೆ ವಿಶಾಲ್, ಇದು ತಿನ್ನು ಅಂತ ಹೇಳ್ಬಿಟ್ರೆ ಸಾಕು, ಕಣ್ಣು ಮುಚ್ಕೊಂಡು ತಿಂದು ಬಿಡ್ತಾನೆ. ಅದ್ರಲ್ಲಿ ಟೇಸ್ಟ್ ಅದು ಇದು ಏನು ಹುಡ್ಕಕ್ ಹೋಗೋದಿಲ್ಲ. ಇಂಡೈರೆಕ್ಟ್ ಆಗಿ ನಂಗೆ ಬೈತಾ ಇದಾರೆ. ಇಟ್ಸ್ ಓಕೆ. ಅವ್ನು ಈಗ್ಲೂ ಅಷ್ಟೇ ಅದೇ ಒಂದೇ ಫುಡ್ ಅವನು ದಿನ ತಿನ್ನೋದು. 1 ವರ್ಷದ ತನಕನೂ ಅದೇ ಫುಡ್ನೇ ತಿಂತಿರ್ತಾನೆ. ಚೇಂಜಸ್ ಇಲ್ಲ, ಅವ್ನಿಗೆ ಬೋರ್ ಆಗಲ್ಲ. ಬೋರ್ ಕನ್ಸಿಸ್ಟೆನ್ಸಿ. ಸೊ ಇವಾಗ ಇಲ್ಲಿ ನಮ್ಮಮ್ಮ ತಗೊಂಡಿದ್ದಾರೆ ರಾಗಿ ಹಿಟ್ಟು. ರಾಗಿ ಹಿಟ್ಟು ಎಷ್ಟು ಕಪ್ ತಗೋತೀರಾ? ನೀರ್ 1.5 ತಗೊಂಡಿದ್ರು. 2 ಕಪ್ ತಗೋತೀನಿ. ರಾಗಿ ಹಿಟ್ಟು 2 ಕಪ್ ತಗೋತಾರೆ. 1 2. ಓಕೆ. ಇಲ್ಲಿ ನಮ್ ನೀರ್ ಕುದೀತಾ ಇದೆ, ಅದಕ್ಕೆ ನಮ್ಮಮ್ಮ ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದಾರೆ. ಉಪ್ಪು ಹಾಕಿದ್ದೆ, ತುಪ್ಪ ಹಾಕಿದ್ದೆ. ಎಸ್. ಸ್ಟವ್ ಆಫ್ ಮಾಡ್ಬಿಡ್ತೇನೆ. ಸ್ಟವ್ ಆಫ್ ಮಾಡಿ, ಯಾಕಂದ್ರೆ ನೀರ್ ಕುದೀತಾ ಇದೆ ಅಲ್ಲ. ಸ್ವಲ್ಪ ಹಬೆ ಮುಚ್ಚಿಡೋಣ. ಒಂದ್ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಹಬೆಯಲ್ಲಿ. ಸೊ ಒಂದು 2 to 5 minutes ಬಿಟ್ಟು ಬಂದ್ವಿ. ಒಂದ್ ಸ್ವಲ್ಪ ಹಬೆಯಲ್ಲಿ ಇದನ್ನ ಹಂಗೆ ಇಟ್ಟಿದ್ವಿ. ಇವಾಗ ನಮ್ಮಮ್ಮ ಕಲಿಸ್ಕೊತಾರೆ. ಬಿಸಿನೇ ಇದೆ, ಸೊ ಹುಷಾರು. ಬಿಸಿ ಇರ್ಬೇಕಾದ್ರೇನೆ ನಾದ್ಬೇಕು, ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಸ್ವಲ್ಪ ತಣ್ಣೀರ್ ಹಚ್ಚಿ ಕೈಗೆ ನಾದ್ಕೊಳ್ಳಿ. ಮತ್ತೆ ರಾಗಿ ಯಾವತ್ತೂ ಬಿಸಿ, ಮತ್ತೆ ಹಂಗೆ ಕೈ ಹಾಕ್ಬೇಡಿ. ಹೌದು. ರಾಗಿ ಕೈ ಹಾಕಿದ್ರೆ ಅಕ್ಕಿ ಹಿಟ್ಟಿಗಿಂತ ರಾಗಿ ಹಿಟ್ಟಿರತ್ತಲ್ಲ, ಸರಿಯಾಗಿ ಸುಡುತ್ತೆ. ಬರ್ಲಾ ನಾನು ಗೈಸ್, ನಾನು ನಾದ್ತಾ ಇದ್ದೀನಿ ಬಿಕಾಸ್ ನಮ್ಮ ಅಮ್ಮನ ಕೈ ಒಂದ್ ಸ್ವಲ್ಪ ಸೆನ್ಸಿಟಿವ್ ಇದೆ ಕೆಲಸ ಮಾಡಿ. ಸೊ ಜಾಸ್ತಿ ನೀರ್ ಮಾಡ್ಕೋಬಾರ್ದಂತೆ.
ಓಕೆ ಗೈಸ್, ನೋಡಿ ನಮ್ದು ಹಿಟ್ಟು ನಾದಾಗಿದೆ. ಇವಾಗ ನಾವು ಮಾಡೋಣ ರಾಗಿ ರೊಟ್ಟಿ. ಈ ತರ ಮಣೆ ತಗೊಂಡಿದ್ದಾರೆ. ಸೊ ಫಸ್ಟ್ ನಾವು ಒಂದು ಸ್ವಲ್ಪ ಹಿಟ್ಟನ್ನು ಈ ತರ ಸವರ್ಕೊಳ್ಳಿ ನಿಮ್ಮ ಮಣೆಗೆ. ಆ್ಯಂಡ್ ಒಂದು ಬಾಲ್ ಈ ತರ ರಾಗಿ ತಗೊಂಡು ಕಲಿಸ್ಕೊಳ್ಳಿ ನೀಟಾಗಿ. ರೌಂಡ್ 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 ಮಾಡಿ, ನಮ್ಮ ಅಮ್ಮ ಮಾಡ್ತಿರ್ತಾರ. ಆಮೇಲೆ ಕೈಯಲ್ಲಿ ರೌಂಡ್ 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 ಮಾಡಿ. ಅದಾದ್ಮೇಲೆ ನಮ್ಮಮ್ಮ ಈ ತರ ಕೈಯಲ್ಲಿ ತಟ್ತಾರೆ, ಆದ್ರೆ ನಾವು ಲಟ್ಸೋಣ. ಫಸ್ಟ್ ಇಷ್ಟು ಮಾಡಿಬಿಟ್ಟು ಆಮೇಲೆ ಲಟ್ಸಿ. ಇಲ್ಲ ಬಡಿಯೋಕೆ ಇಷ್ಟ ಇದೆ ಅಂದರೆ ಬಡೀರಿ ಅಷ್ಟೇ. ಬಡಿಯೋದೇನು ಹೆಣ್ಮಕ್ಳಿಗೆ ಏನು ದೊಡ್ಡ ವಿಷಯನಾ? ಆದ್ರೆ ಈಸಿ ಕೆಲಸ ಇರ್ಬೇಕಾದ್ರೆ ಕಷ್ಟ ಯಾಕೆ ಮಾಡ್ಕೋಬೇಕು ಗೈಸ್? ಎಷ್ಟು ತೆಳು ಬೇಕಾದರೂ ಮಾಡ್ಕೊಳ್ಳಿ ಅಲ್ವಾ ಅದೇ? ಎಸ್, ನಮ್ಮಮ್ಮ ರೊಟ್ಟಿ ಮಾಡೋದ್ರಲ್ಲಿ ಫೇಮಸ್. ಅವ್ರು ತುಂಬಾ ತೆಳು ರೊಟ್ಟಿ ಎಲ್ಲ ಮಾಡ್ತಾರೆ. ಆದ್ರೆ ತವಾ ದೊಡ್ಡದಿರ್ಬೇಕು. ತವಾ ದೊಡ್ಡದಿರ್ಬೇಕಷ್ಟೇ. ನಾನು ಈ ಥರ ತವಾದಲ್ಲೇ ಮಾಡ್ತೀನಿ. ರೊಟ್ಟಿ ತವಾದಲ್ಲೂ ಮಾಡಬಹುದು. ಈಗ ನೀರು ನೀವು ಯಾವ ತವಾದಲ್ಲಿ ಬೇಕಾದ್ರೂ ಮಾಡ್ಬೋದು. ಎಲ್ಲ ಕಡೆ ನೀರು ಹಾಕಿ ನೀರೆಲ್ಲ ಹಿಂಗಾದ್ಮೇಲೆ ಉಲ್ಟಾ ಹಾಕಿ. ಓಕೆ, ಇದನ್ನ ಹಿಂಗೆ ಎಲ್ಲ ಕಡೆ ಒತ್ತಬೇಕು ಹಿಂಗೆ ಒಂದು ಬಟ್ಟೆಯಿಂದ. ಎಸ್, ಅಲ್ಲಿ ನೋಡ್ಬೋದು ನೀವು ಸಣ್ಣ ಸಣ್ಣ ಉಪ್ತಾ ಇದೆ. ಸೊ ನೋಡಿ ಈಗ ನಮ್ ರೊಟ್ಟಿ ಹೆಂಗೆ ಉಬ್ಬುತ್ತೆ. ಅದಕ್ಕೆ ಹೇಳೋದು ಬಟ್ಟೆ ಎಲ್ಲ ತರ ಮಾಡ್ಬೇಕು, ಅದು ಒಳಗಡೆ ಬಿಟ್ಕೊಡುತ್ತೆ. ಹಿಂಗ್ ಮಾಡಿದಾಗ ಉಬ್ದಾ ಬರುತ್ತೆ. ಒಳಗಡೆ ಬಿಟ್ಕೊಂತ ಬಂದ್ರೇನೆ ಚಂದ ತಿನ್ನಕದು. ಹಂಗೆ ತಿರ್ಗಿಸಿ. ಅಂಡ್ ಇದ್ ನಮ್ಮಮ್ಮ ಮಾಡ್ತಾ ಇದಾರೆ ನಮ್ 2ನೇ ರೊಟ್ಟಿ. ನೋಡಿ 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 ಹೆಂಗ್ ಉಬ್ಬುತ್ತೆ. ಸೊ ನಮ್ಮಮ್ಮ ಇಡ್ತಾ ಇದಾರೆ ನನಗೆ ರಾಗಿ ರೊಟ್ಟಿ, 2 ರೊಟ್ಟಿ. ಇವಾಗ ನಾವು ಉಚ್ಚಲ್ ಚಟ್ನಿ ಅಲ್ಲಿ ನಮ್ದು. ನಮ್ ರಾಗಿ ರೊಟ್ಟಿ, ಉಚ್ಚಲ್ ಚಟ್ನಿ ನೋಡಿ. ಇಲ್ಲಿ ನೋಡಿ ನೀಟಾಗಿ ರುಬ್ಕೊಂಡಿರೋ ಉಚ್ಚಲ್ ಚಟ್ನಿ ಈ ತರ ತುಂಬಾ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಸೊ ನಮ್ಮಮ್ಮ ಅಂದ್ರು ತುಪ್ಪದ ಜೊತೆ ತಿನ್ಬೇಕು, ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಕಿ ತುಪ್ಪ ಎಲ್ಲ ಹಾಕ್ಲಿ ಅದೇ? ಎಲ್ಲಾದ್ರೂ ಹಾಕಿ. ಚಟ್ನಿ ಮೇಲೆ ಹಾಕ್ಲಾ? ಹಾಕಿ, ಒಂದ್ ಚೂರ್ ಹಾಕಿ ನಂಗೆ. ಸೈಡ್ಗೆ ಹಾಕಿರ್ತೀನಿ. ಸೈಡಿಗೆ ಹಾಕಿ. ಓಕೆ, ಬನ್ನಿ ಟೇಸ್ಟ್ ಮಾಡೋಣ. ಆಹಾ, ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ತಂದೆ ಮೊಮ್ಮಗನೇ, ಮೂಗಿನ ಕಂಠ ಬಡಿದು ನೀನು ಮಲಗೋ ಕಳ್ಳನ್ ಮಗನೇ. ನಮ್ಮಮ್ಮ ಹಾಡೇ ಹಾಡ್ಬಿಟ್ರು. ಇವಾಗ ನಾವು ಟೇಸ್ಟ್ ಮಾಡೋಣ, ಬನ್ನಿ. ಓ, ನಮ್ ರಾಗಿ ರೊಟ್ಟಿ ಎಷ್ಟು ಸಾಫ್ಟ್ ಅಂಡ್ ಲೇಯರ್ ಇದೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಲೇಯರ್, ನೋಡಿ ಲೇಯರ್. ನಮ್ಮಮ್ಮ ಮಾಡಿರೋ ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿದೆ. ಇವಾಗ ಅದನ್ನ ಉಚ್ಚಲ್ ಚಟ್ನಿ ಜೊತೆ ತಿನ್ನೋಣ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಗೈಸ್. ಉಚ್ಚಲ್ ಎಣ್ಣೆ ತಿನ್ನಕ್ಕಾಗಲ್ಲ, ಆದ್ರೆ ಉಚ್ಚಲ್ ಚಟ್ನಿ ನೀವು ದಿನ ಮಾಡಿಸ್ಕೊಂಡು ತಿಂತೀರಾ ಹಂಗಿದೆ. ತುಂಬಾ ಚೆನ್ನಾಗಿದೆ. ನೀವು ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಹೆಲ್ದಿಗೆ ಒಳ್ಳೇದು ಆ್ಯಂಡ್ ಇಷ್ಟು ಟೇಸ್ಟಿಯಾಗಿ ಸಿಗುತ್ತೆ ಅಂದರೆ ವೈ ನಾಟ್ ಗೈಸ್. ನಿಮ್ಮ ಮಕ್ಕಳಿಗೆ ಟಿಫನಿಗೆ ಹಾಕಿ, ನೀವು ತಿನ್ನಿ, ಗಟ್ಟಿ ಇರಿ. ಆ್ಯಂಡ್ ಇನ್ನೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಇಲ್ಲ, ರಾಗಿ ರೊಟ್ಟಿ ಪ್ಲೇನ್ ಇದ್ರೇನೆ ಚಂದ. ಉಚ್ಚಲ್ ಚಟ್ನಿಗೆಲ್ಲ ತರಕಾರಿ ಹಾಕಿ, ಈರುಳ್ಳಿ ಹಾಕಿ, ಅದಕ್ಕಿಂತ ಪ್ಲೇನ್ ರಾಗಿ ರೊಟ್ಟಿನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದೇ ಯಾಕಂದ್ರೆ ಅಕ್ಕಿ ರೊಟ್ಟಿ ಆದ್ರೂ ಅಷ್ಟೇ, ಕಾಯಿ ಚಟ್ನಿ ಜೊತೆ ಅದಕ್ಕೆಲ್ಲ ಮಿಕ್ಸ್ ಹೊಡಿಬಾರ್ದು. ಏನಿದ್ರು ತಾಳಿಪಿಟ್ಟು ಮಾಡ್ತೀವಲ್ಲ, ಅವಾಗ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿದಾಗ ತಾಳಿಪಿಟ್ಟು ಬೇರೆ. ರಾಗಿ ರೊಟ್ಟಿಗೆ ಪ್ಲೈನ್ ಅಕ್ಕಿ ರೊಟ್ಟಿ ಅದು ಹಾಗೇನೆ ಚಂದ. ಹೌದು. ನಿಮಗೆ ಸ್ಪೈಸಿ ಬೇಕಂದ್ರೆ ಸ್ಪೈಸಿ ಮಾಡ್ಕೊಳ್ಳಿ. ನಮ್ಮಮ್ಮ ಯಾಕಂದ್ರೆ ಉಚ್ಚಲ್ ಚಟ್ನಿ ಫ್ಲೇವರ್ ಅವಾಗ ಗೊತ್ತಾಗತ್ತೆ. ಎಲ್ಲ ಇದ್ರಲ್ಲಿ ತರಕಾರಿ ಮಿಕ್ಸ್ ಇದ್ಬಿಟ್ರೆ ಅದ್ರ ಕಾಂಬಿನೇಷನ್ ಸರಿ ಹೋಗಲ್ಲ. ಕರೆಕ್ಟ್. ತುಂಬಾ ಚೆನ್ನಾಗಿದೆ ಗೈಸ್. ನಾನು ಇವಾಗ ಕುತ್ಕೊಂಡು ಖಾಲಿ ಮಾಡ್ತೀನಿ. ಅಂಡ್ ನಾವು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.